ಜೈ ಶ್ರೀರಾಮ್. ನಾವೇನಕ್ಕೆ ರೋಡಲ್ಲಿ ಹೋಗೋಣ, ನಾವು ಆಫ್ ರೋಡಲ್ಲಿ ಹೋಗೋಣ. ಒಂದ್ ಸೂಪರ್ ಬೈಕ್ ತಗೊಳ್ಳೋ ಅಂತ ಕಾಸು ಕೊಟ್ಟಿದ್ದೀನಿ ನಂಬರ್ಗೆ. ನಾನೇನಕ್ಕೆ ಗುರು ಕಾರ್ ಸೇಲ್ ಮಾಡ್ಲಿ? ದುಡ್ಡು ಅನ್ನೋದಕ್ಕಿಂತ ಟೈಮ್ ಹೆವಿ ಇನ್ವೆಸ್ಟ್ ಮಾಡ್ಬಿಟ್ಟಿದ್ವಿ. ಅಟೆನ್ಷನ್ ಟು ಡೀಟೇಲ್ ಯಾವ ಲೆವೆಲ್ಗೆ ಹೋಗಿದೆ ಅಂದ್ರೆ ಈ ಗಾಡಿನಲ್ಲಿ ಯಾರು ಮಾಡಕ್ ಸಾಧ್ಯ ಆಗಲ್ಲ. ಫಸ್ಟ್ ಆಫ್ ಆಲ್ ನಾನು ಕಾರ್ ತಗೊಂಡಿದ್ ದಿವಸ ಡೆಲಿವರಿಗೆ ಬನ್ನಿ ಅಂತ ಕರೆದಾಗ್ಲೇನೆ ಉರ್ಕೊಂಡು ಡೆಲಿವರಿಗೆ ಬರ್ಲಿಲ್ಲ ಅವರು. ಆದ್ರೆ ಮಾತಿಗೆ ಮಾತ್ರ ಫಸ್ಟ್ ಬಂದ್ರು. ವೈಟ್ ಕಾರು ಕತ್ಲೆಯಲ್ಲಿ ಕಾಣುತ್ತೆ, ಬ್ಲಾಕ್ ಕಾರು ಕಾಣದೇ. ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನ್ ಬರ್ತಿದ್ದೀನಿ ಚಿನ್ನ. ಪೇಂಟು, ಟೈರು, ನೀವ್ ಈ ತರ ಹಾಕಿದ್ರಲ್ಲ, ನಾವ್ ಈ ತರ ನನಗೆ ಲೈಫ್ ಅಲ್ಲಿ ಒಂದು ಆಸೆ ಇತ್ತು ಗುರು, ತರ ರೆಡ್ ಸೀಟ್ ಬೆಲ್ಟ್ ಇರೋ ಕಾರಲ್ಲಿ ಓಡಾಡ್ಬೇಕಂತ. ಈ ತರ ಪರ್ಟಿಕ್ಯುಲರ್ ಸೀಟ್ ಬೆಲ್ಟ್ ಗಳು ಬರೋದು ಜಿ ವ್ಯಾಗನ್ ಅಲ್ಲಿ, AMG ಕಾರ್ಗಳಲ್ಲಿ, ಪೋರ್ಷಾ ಕಾರ್ಗಳಲ್ಲಿ, ಲ್ಯಾಂಬರ್ಗಿನಿ ಕಾರ್ಗಳಲ್ಲಿ. ಇವಾಗ ನಮ್ ಕಾರಲ್ಲೂ ಇದೆ. ನನಗೇನು ತುಂಬಾ ಇಷ್ಟ ಆಯ್ತು. ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರೆ ಎಲ್ಲ ಚೆನ್ನಾಗಿ ಓದಿ ದುಡ್ಡು ಮಾಡಿ ಈ ತರ ಕಾರ್ಗಳನ್ನ ನಾವೇ ಬಿಲ್ಡ್ ಮಾಡ್ಕೊಡ್ತೀವಿ. ಇಷ್ಟು ದಿನ ಇದು ಬರೀ ಹೈಲೆಕ್ಸ್ ಆಗಿತ್ತು ಗುರು, ಆದ್ರೆ ಇವತ್ತಿಂದ ಇದು ಟಾಕ್ಸಿಕ್ ಹೈಲೆಕ್ಸ್ ಆಗಿರುತ್ತೆ. ಇದಲ್ಲ ಅದು ನಾನು ಇದು ತನಕ ಆನ್ಲೈನ್ ಅಲ್ಲಿ ಸುಮಾರು ಹೈಲೆಕ್ಸ್ ಗಳನ್ನ ನೋಡ್ಬಿಟ್ಟಿದೀನಿ ಬಿಲ್ಡ್ ಮಾಡೋ ಮುಂಚೆ. ನನ್ ತಲೆನಲ್ಲಿ ಇದ್ದಿದ್ ಒಂದ್ ಗೋಲ್ ಏನು ಅಂದ್ರೆ, ಈ ಎಲ್ಲಾ ಏನೇನ್ ಬಿಲ್ಡ್ ಮಾಡಿದಾರೆ ಇದನ್ನ ಬಿಟ್ಟು ಬೇರೆ ಸ್ಟ್ಯಾಂಡ್ ಔಟ್ ಆಗುವಂತ ಹೈಲೆಕ್ಸ್ ಬಿಲ್ಡ್ ಮಾಡ್ಬೇಕಂತ. ನಾನು ನನ್ನ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀನಿ. ಆದ್ರೆ ಇವತ್ತು ನಾವು ಮಾಡಿರುವಂತ ಕೆಲಸಕ್ಕೆ ರಿಸಲ್ಟ್ಸ್ ನನ್ನ ಎಕ್ಸ್ಪೆಕ್ಟೇಷನ್ಗೂ ಮೀರಿ ಬಂದಿದೆ. ಈ ವಿಡಿಯೋ ನೋಡ್ಬೇಕಾದ್ರೆ ಸುಮಾರು ಜನಕ್ಕೆ ಡೌಟ್ ಬರುತ್ತೆ, ಅಲ್ಲ ಗುರು ಕಾರ್ನ DC ಡೇಸ್ ಸೇಲ್ ಮಾಡ್ಬಿಟ್ಟಿದ್ದೆ ಅಂತ ಹೇಳಿದ್ದೆ, ಮತ್ತೆ ಏನಕ್ಕೆ ಇದನ್ನ ಬಿಲ್ಡ್ ಮಾಡಿ ನನ್ ಕಾರ್ ಅಂತ ತೋರಿಸ್ಕೋತಿದ್ಯಾ ಅಂತ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆ ವಿಡಿಯೋ ಮಾಡೋದಕ್ಕೆ 2 ರೀಸನ್ ಇದೆ. ನಾವು ಮೊದಲು ಆ ವಿಡಿಯೋನ ಪ್ಲಾನ್ ಮಾಡಿದಾಗ April 1st ಗೆ ಈ ಕಾರ್ ಬಿಲ್ಡ್ ಆಗ್ಬೇಕಿತ್ತು. US ವಾರ್ ಬಂತು, ಒಂದಷ್ಟು ಪಾರ್ಟ್ಸ್ ಗಳು ಕರೆಕ್ಟ್ ಆಗಿ ಶಿಪ್ ಆಗ್ಲಿಲ್ಲ, ಅದಕ್ಕೋಸ್ಕರ ಕಾರ್ ಬಿಲ್ಡ್ ಮಾಡೋದು ಲೇಟ್ ಆಯ್ತು. ನನಗೆ ಇನ್ನೂ ನೆನಪಿದೆ, ಫಸ್ಟ್ ಟೈಮ್ ತಂದು ನಾನು ಹೈಲೆಕ್ಸ್ ನ ನಿಲ್ಲಿಸಿದಾಗ ಆಲ್ಮೋಸ್ಟ್ ಈ ಹೈಟ್ ಅಲ್ಲಿ ಇತ್ತು. ಇವಾಗ ನೋಡಿ ಯಾವ ಹೈಟ್ ಅಲ್ಲಿ ಇದೆ ಅಂತ. ಇವರೆಲ್ಲ ಬೆಳೆದ್ಬಿಟ್ಟವ್ರೆ. ಸೊ ಈ ಪರ್ಟಿಕ್ಯುಲರ್ ಬಿಲ್ಡ್ ನ ಮಾಡೋದಕ್ಕೆ ಆಲ್ಮೋಸ್ಟ್ 3 ತಿಂಗಳಾಯ್ತು. ಇದರಲ್ಲಿ ಯಾವ್ದು ಕೂಡ ನಾನ್ ಸೆನ್ಸ್ ಮಾಡ್ಗಳನ್ನ ಮಾಡಿಲ್ಲ. ಎಲ್ಲೂ ಕಾರ್ನ ಓಡಿಸ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ನ ಹಾಳು ಮಾಡೋ ತರ ಮಾಡ್ಸ್ ಗಳನ್ನ ಮಾಡಿಲ್ಲ. ಒಂದು ಪರ್ಫೆಕ್ಟ್ GR ಹೈಲೆಕ್ಸ್ ಬಿಲ್ಡ್ ಇದು. ಸೆಕೆಂಡ್ ರೀಸನ್ ಏನು ಅಂದ್ರೆ, ನನ್ಗೊಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಿತ್ತು. ಸುಮಾರು ಸಲ ನಾನು ವಿಡಿಯೋಗಳನ್ನ ಮಾಡಾಕಿದ್ದೀನಿ. ಈ ಮೋಟೋ ಬ್ಲಾಗರ್ಸ್ ಎಲ್ಲ ಹೆಂಗ್ ಸ್ಕ್ಯಾಮ್ ಮಾಡ್ತಾರೆ, ಯೂಟ್ಯೂಬರ್ಸ್ ಎಲ್ಲ ಹೆಂಗ್ ಸ್ಕ್ಯಾಮ್ ಮಾಡ್ತಾರೆ, ಗಾಡಿಗಳನ್ನ ಕಾರ್ಗಳನ್ನ ರೆಂಟ್ ತಂದ್ಬಿಟ್ಟು ದೊಡ್ಡ ಡೆಲಿವರಿ ಇವೆಂಟ್ ಗಳನ್ನ ಮಾಡಿ ಜನರಿಗೆ ಫೇಕ್ ಮೋಟಿವೇಶನ್ ಕೊಡ್ತಾರೆ ಅಂತ. ನಾನು ಹೊಸ ಹೈಲೆಕ್ಸ್ ತಗೊಂಡಿದ್ ಮೇನ್ ರೀಸನ್ ಏನು ಅಂದ್ರೆ, ಅದು ಬ್ಲಾಕ್ ಕಲರ್ ಇದೆ ಅಂತ. ಇವಾಗ ನೀವೆಲ್ಲ ಕೇಳಬಹುದು, ಬ್ಲಾಕ್ ಕಲರ್ ಕಾರ್ನ ಏನಕ್ಕೆ ವೈನ್ ರೆಡ್ ಕಲರ್ ಮಾಡಿದ್ಯಾ ಅಂತ. ಆಕ್ಚುಲಿ ಸೀನ್ ಏನ್ ಗೊತ್ತಾ, ನೋಡಿ ಬ್ಲಾಕ್ ಕಾರ್ ಬ್ಲಾಕ್ ಏನೆ, ಆದ್ರೆ ಇದ್ರ ಮೇಲೆ ಇರುವಂತ ವ್ರಾಪ್ ಹೆಸರು ಫ್ಯಾಂಟಸಿ ಬ್ಲಾಕ್ ಅಂತ. ಇದು ನೆರಳಲ್ಲಿದ್ದಾಗ ಬ್ಲಾಕ್ ಕಲರ್ ಇರುತ್ತೆ, ಈ ತರ ಹೆವಿ ಬಿಸಿಲಲ್ಲಿ ನಿಂತಾಗ ವೈನ್ ರೆಡ್ ಕಲರ್ ಗೆ ಚೇಂಜ್ ಆಗುತ್ತೆ. ಸಂಜೆ ಮೇಲೆ ಆಗ್ತಿದ್ದಂಗೆನೆ ಕಂಪ್ಲೀಟ್ ಬ್ಲಾಕ್ ಕಲರ್ ಕಾಣುತ್ತೆ. ನಮ್ಗೆ ಹೆಂಗ್ ಬೇಕು ಹಂಗೆ. ಸೊ ನಾನೇ ಯಾವಾಗ ಲಾಸ್ಟ್ ಇಯರ್ ತಿಂಗಳಿಗೊಂದೊಂದು ಕಾರು ಗಾಡಿ ತಗೊಂಡೆ, ಸುಮಾರು ಜನಕ್ಕೆ ಡೌಟ್ ಬಂತು, ಇವನ್ ಎಷ್ಟು ನಿಯತ್ತಾಗಿದ್ದಾನೆ, ಇವನು ಕಾರ್ಗಳನ್ನ ರೆಂಟ್ ಮಾಡ್ತಿರ್ತಾನೆ, ಇವನು ಶೋರೂಮ್ ಗಳಿಂದ ಇಸ್ಕೋತಾ ಇರ್ತಾನೆ ಅಂತ. ನನಗೆ ಜನರ ತಲೆನಲ್ಲಿ ಈ ಕ್ವೆಶ್ಚನ್ ಇದೆ ಅನ್ನೋದು ಗೊತ್ತು, ಆದ್ರೆ ಪ್ರೂವ್ ಮಾಡಕ್ ಆಗ್ತಿರ್ಲಿಲ್ಲ. ಅದನ್ನ ಪ್ರೂವ್ ಮಾಡಕ್ಕೆ ನಾನ್ ಮಾಡಿದ್ದೇನು ಅಂದ್ರೆ, ಕಾರ್ನ ಕೊಟ್ಟುಬಿಟ್ಟೆ ಅಂತ ವಿಡಿಯೋ ಮಾಡಿದ್ದು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಹಳೆ ಕಬ್ಬಣ ತಗೋತಾರಂತೆ, ರಾಯಲ್ ಎನ್ಫೀಲ್ಡ್ ತಗೋತಾರ ಕೇಳ್ಬೇಕಿತ್ತು. ನನ್ನಷ್ಟಕ್ಕೆ ನಾನು ಇರ್ತೀನಿ, ಸುಮ್ನೆ ಬಂದು ಕೆಣಕ್ಸೋದ್ ನನ್ ಮಕ್ಕಳು. ಈ ಕಾರ್ನಲ್ಲಿ ನೀವೇನು ಕಿಟ್ ನೋಡ್ತಾ ಇದ್ದೀರಾ, ಇದಕ್ಕೆ GR ಕಿಟ್ ಅಂತ ಕರೀತಾರೆ. GR ಅಂದ್ರೆ ಗಜು ರೇಸಿಂಗ್ ಅಂತ. ಆದ್ರೆ ನಾವಿದ್ರಲ್ಲಿ ಬರೀ ಕಿಟ್ ಮಾತ್ರ ಹಾಕಿಲ್ಲ, ಕಂಪ್ಲೀಟ್ ಹೈಲೆಕ್ಸ್ ಏನೆ GR ಕನ್ವರ್ಷನ್ ಆಗಿದೆ. ಮುಕ್ಲಾರೆ ಪವರ್ ಇದೆ. ನಾರ್ಮಲ್ ಹೈಲೆಕ್ಸ್ 200 BHP ಮಾಡಿದ್ರೆ, ಇದು ಇವಾಗ ವಿತ್ ಸಮ್ ಮೆಕ್ಯಾನಿಕಲ್ ಚೇಂಜಸ್ ಆಲ್ಮೋಸ್ಟ್ 250 BHP ಮಾಡ್ತಿದೆ. ಇನ್ನೂ ಒಂದಷ್ಟು ಟ್ಯೂನಿಂಗ್ ಮಾಡೋದ್ ಬಾಕಿ ಇದೆ. ನಾವು ಟಾರ್ಗೆಟ್ ಮಾಡ್ತಾ ಇರೋದು 275 ಇಂದ 300 BHP ತನಕ. ಏನ್ರಯ್ಯ ನಿಮ್ ಹಿಂಸೆ ನಿಮ್ದು? ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ. ಅದಿರ್ಲಿ, ಒಬ್ಬ ಯೂಟ್ಯೂಬರ್ ಆ ವಿಡಿಯೋ ನೋಡಿ ಸಿಕ್ಕಿದೆ ಚಾನ್ಸ್ ಅಂತ ಡೈಲಾಗ್ ಗಳು ಹೊಡೆದಿದ್ದು. ಇವನ್ ಕಾರ್ಗಳು ಶೋರೂಮ್ ಅವ್ರು ಕೊಡ್ತಾರೆ, ಇವನ್ ತಗೊಂಡಿಲ್ಲ, ಹೆಂಗ್ ಬರ್ತಿದೆ ಅನ್ಕೊಂಡಿದೀರಾ ಹಂಗೆ ಹಿಂಗೆ ಅಂತ. ಸುಮ್ನೆ ಮನೆಗೆ ಹೋಗಿ ಹುಚ್ಚ ಮಲಿಕ. ನಾರ್ಮಲ್ GR ಕಿಟ್ ಅಲ್ಲಿ ಸಿಲ್ವರ್ ಲೋಗೋ ಬರುತ್ತೆ, ಆದ್ರೆ ನಾವ್ ಇದಕ್ಕೆ ಹುಡುಕಿ ಬ್ಲಾಕ್ ಔಟ್ ಲೋಗೋಗಳನ್ನ ತರಿಸಿರೋದು. ಇದನ್ನ ಬಿಲ್ಡ್ ಮಾಡ್ಬೇಕಾದ್ರೆ ಎಷ್ಟು ಮೈನರ್ ಡೀಟೇಲ್ ಕೂಡ ನಾವು ನೋಟಿಸ್ ಮಾಡಿ ಚೇಂಜ್ ಮಾಡಿದೀವಿ ಅಂದ್ರೆ, ಫುಲ್ ವಿಡಿಯೋ ನೋಡಿದ್ಮೇಲೆ ನೀವು ಅನ್ಕೋತೀರಾ ಇಷ್ಟೆಲ್ಲ ಟೈಮ್ ಇನ್ವೆಸ್ಟ್ ಮಾಡುವಂತ ಅವಶ್ಯಕತೆ ಇತ್ತ ಅಂತ. ಬಟ್ ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಪರ್ಫೆಕ್ಟ್ ಆಗಿ ಮಾಡಬೇಕು. ಎಸ್ಪೆಷಲಿ ನಮ್ಮ ಡ್ರೀಮ್ ಕಾರ್ಗಳನ್ನ ಬಿಲ್ಡ್ ಮಾಡಬೇಕು ಅಂದ್ರೆ ಸಣ್ಣ ಪುಟ್ಟ ವಿಚಾರಗಳು ತುಂಬಾ ಮ್ಯಾಟರ್ ಆಗುತ್ತೆ. ಮಾತಾಡಿ ಇನ್ನೊಂದ್ಸಲ ಮಾತಾಡು. ನಾನ್ ಮಾತಾಡೋದು ಕೇಳಿಸಲ್ಲ ಅಲ್ವಾ? ಬೈದ್ರಾ? ಏನು ನೀವು ಲೈಟ್ ಗಳನ್ನ ನೋಡ್ತಾ ಇದ್ದೀರಾ, ಇದು ನೋ ಸೈಟ್ ಅಂತ. ಇದರಲ್ಲಿ ರೆಡ್ DRL ಕೂಡ ಬರುತ್ತೆ. ಇದನ್ನ ಹಾಕೋದಕ್ಕೆ ಈ GR ಕಿಟ್ ಅಲ್ಲಿ ಎಲ್ಲೂ ಕೂಡ ಕ್ಲಾಂಪ್ ಗಳಿರ್ಲಿಲ್ಲ. ನಾವು ಕಸ್ಟಮ್ ಕ್ಲಾಂಪ್ ಗಳನ್ನ ಮಾಡಿರೋದು. ಒಂದ್ಸಲ ಕಿಟ್ ನ ಹಾಕಿ ಕರೆಕ್ಟ್ ಆಗಿ ಫಿಟ್ಟಿಂಗ್ ಇದೆಯಾ ನೋಡಿ, ಮತ್ತೆ ಬಿಚ್ಚಿ ಕ್ಲಾಂಪ್ ಗಳನ್ನ ಡಿಸೈನ್ ಮಾಡಿ ಮತ್ತೆ ಕಿಟ್ ಹಾಕಿ ಕ್ಲಾಂಪ್ ನ ಫಿಟ್ ಮಾಡಿರೋದು. ಬಾಬಾ
ತಲೆ ಕೆಟ್ಟು ಗೊಬ್ಬರ ಆಗೋಯ್ತು. ಈ ಹೈಲೆಕ್ಸ್ ರೆಡಿ ಆಗೋಷ್ಟ್ರಲ್ಲಿ ಆಲ್ಮೋಸ್ಟ್ ಎಲ್ಲಾ ಪಾರ್ಟ್ನು ಒಂದು ಸಲ ಬಿಚ್ಚಿ ಜೋಡಿಸಿರೋದು. ಏನೇ ಅದು ಇಂಜಿನ್ ಸಾಮಾನೆಲ್ಲ ಕಳಿಸಿ ಬಿಸಾಬಿಟ್ಟು ಹಿಂಗೋಗ್ಬಿಟ್ಟವಲ್ಲ ಡಬ್ಬ ನನ್ನ ಮಕ್ಕಳು. ನನ್ನ ಲೈಫ್ ಅಲ್ಲಿ ಸುಮಾರು ಕಾರ್ಗಳಿದೆ, ಸುಮಾರು ಬೈಕ್ ಗಳಿದೆ, ಆದ್ರೆ ಒಂದಷ್ಟು ತುಂಬಾನೇ ಮನ್ಸಿಗೆ ಹತ್ರವಾಗಿದೆ. ಸೊ ನನಗೋಸ್ಕರ ತಗೊಂಡಿರೋ ವಸ್ತುಗಳನ್ನ ನಾನು ಯಾವತ್ತೂ ಮಾರೋದಿಲ್ಲ. ಕೆಲವೊಂದಷ್ಟು ಕಾರ್ಗಳಿದೆ, ಬೈಕ್ ಗಳಿದೆ, ನಂಬರ್ ಚೆನ್ನಾಗಿದೆ ಅಂತ ತಗೊಂಡಿರ್ತೀನಿ, ಕಾಸ್ಟ್ ಜಾಸ್ತಿ ಆಗಿದೆ ಅಂತ ತಗೊಂಡಿರ್ತೀನಿ, ತಗೋಬೇಕಲ್ಲ ಅಂತ ತಗೊಂಡಿರ್ತೀನಿ, ತಿಂಗಳು ಏನು ತಗೊಂಡೇ ಇಲ್ಲವಲ್ಲ ಅಂತ ತಗೊಂಡಿರ್ತೀನಿ. ಆ ತರ ವೆಹಿಕಲ್ಸ್ ನಾನು ಸೇಲ್ ಮಾಡ್ಬಿಡ್ತೀನಿ, ಇಲ್ಲ ಅಂದ್ರೆ ಫ್ರೆಂಡ್ಸ್ ಕೊಟ್ಬಿಡ್ತೀನಿ. ನೀವೇನ್ ಬಿಡ್ರಿ ಸೌಕರ್ ಮಂದಿ. ಈ ತರ ಒಂದು SUV ನ ಬಿಲ್ಡ್ ಮಾಡಬೇಕು ಅಂದ್ರೆ ತುಂಬಾನೇ ವೆಯ್ಟ್ ಆಡ್ ಆಗುತ್ತೆ. ಆದ್ರೆ ನಾವು ಆದಷ್ಟು ವೆಯ್ಟ್ ನ ಬ್ಯಾಲೆನ್ಸ್ ಮಾಡಕ್ಕೆ ಟ್ರೈ ಮಾಡಿದೀವಿ. ಅದಕ್ಕೋಸ್ಕರನೇ ನಾವು ಫ್ರಂಟ್ ಅಲ್ಲಿ ಬುಲ್ಬಾರ್ ಗಳನ್ನ ಹಾಕಿಲ್ಲ. ಫ್ರಂಟ್ ಬುಲ್ಬಾರ್ ಹಾಕಿದ್ರೆ ಮೇನ್ ಇಶ್ಯೂ ಬರೋದೇನು ಅಂದ್ರೆ ಹೆವಿ ವೆಯ್ಟ್ ಇರುತ್ತೆ, ಓಡಿಸ್ಬೇಕಾದ್ರೆ ಡೈನಾಮಿಕ್ಸ್ ಹಾಳಾಗುತ್ತೆ. ಆದ್ರೆ GR ಕಿಟ್ ಗೆ ಕಂಪೇರ್ ಮಾಡಿದ್ರೆ ಫ್ರಂಟ್ ಬುಲ್ಬಾರ್ ಗಳು ಆಫ್ ರೋಡಿಂಗ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ನಾವು ಅದನ್ನ ಹಾಕ್ತಿವಿ ಆಫ್ ರೋಡ್ ಹೋಗೋ ಟೈಮ್ಗೆ. DC ಡೇಸ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ಅವರಂತೂ ಹೈಲೆಕ್ಸ್ ನ ನನ್ಗಿಂತ ಚೆನ್ನಾಗಿ ನೋಡ್ಕೊಂಡಿದ್ರು ಗುರು ಅವ್ರ ಹತ್ರ ಇದ್ದಾಗ. ಅದಾದ್ಮೇಲೆ ವಾಪಸ್ ಬಿಲ್ಡ್ ತಗೊಂಡ್ಬಂದು 3 ತಿಂಗಳು ಇದ್ರ ಮೇಲೆ ಸ್ಪೆಂಡ್ ಮಾಡಿರೋದು. ನನ್ ಕೊಟ್ಬಿಟ್ಟೆ ಅಂತ ಹೇಳಿದ್ರಿಂದ ನನಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಜನ ಪದೇ ಪದೇ ಹೈಲೆಕ್ಸ್ ನ ತೋರಿಸಿ ಅಂತ ಕಮೆಂಟ್ ಮಾಡ್ತಿರ್ಲಿಲ್ಲ. ಇವ್ನ್ ಗಾಡಿ ಮಾರ್ಬಿಡಿದಾನಲ್ಲ ಬಿಡು ಅಂತ ಸುಮ್ನಿದ್ರು. ಇದೇ ತರ ಇನ್ನೊಂದು ಡೌಟ್ ಏನು ಅಂದ್ರೆ ಜನಕ್ಕೆ ಹಯಾಬುಜಾ ಎಲ್ಲಿ ಅಂತ. ಅವಸರ ಪಡ್ಬೇಡ. ನಾನು ಇದನ್ನ ಪ್ರಾಪರ್ ಆಗಿ ಒಂದು ಥೈ ಸ್ಪೆಕ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೆ. ನಾವು ಥೈಲ್ಯಾಂಡ್ ಹೋದಾಗ ಈ ತರ ಮಾಡಿಫಿಕೇಶನ್ಸ್ ಗಳನ್ನ ನೋಡಿದ್ದೆ. ಆದ್ರೆ ಒಂದು ಸಲ ಮಾಡಿಫಿಕೇಶನ್ ಮಾಡ್ಸಕ್ಕೆ ಸ್ಟಾರ್ಟ್ ಮಾಡಿದಾಗ ಎಷ್ಟೊಂದು ಪ್ರಾಡಕ್ಟ್ ಗಳು ನಮ್ಗೆ ಇಂಡಿಯಾದಲ್ಲಿ ಸಿಗ್ಲಿಲ್ಲ. ಸೊ ಥೈಲ್ಯಾಂಡ್ ಇಂದಾನೆ ತರಿಸಬೇಕಿತ್ತು. ಆತರ ಥೈಲ್ಯಾಂಡ್ ಇಂದ ತರಿಸಿರುವಂತ 2 ಮೇಜರ್ ಪ್ರಾಡಕ್ಟ್ ಏನು ಅಂದ್ರೆ ಒಂದು ವೀಲ್ಸ್, ಒಂದು ಸಸ್ಪೆನ್ಷನ್. ಇದು ರೇಸ್ ಅಂತ ಕಂಪನಿ, ಜಾಪನೀಸ್, ಬಟ್ ಥೈಲ್ಯಾಂಡ್ ಅಲ್ಲಿ ಹೆವಿ ಫೇಮಸ್ ಗುರು. CE28N ಅಂತ ನಾರ್ಮಲ್ ವೀಲ್ಸ್ ಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 50% ಕಮ್ಮಿ ವೇಟ್ ಇದೆ ಇದು. ನಾವ್ ಯಾವಾಗ ದೊಡ್ಡ ಟೈರ್ ಗಳನ್ನ ಹಾಕ್ತಿವಿ ಅವಾಗ ಅಲಾಯ್ ವೀಲ್ಸ್ ಕಮ್ಮಿ ವೇಟ್ ಇದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ರೆಡಾರ್ RT ಟೈರ್ ಗಳನ್ನ ಹಾಕಿರೋದು. ಇದರಲ್ಲೂ ಬುರ್ಡೆ ಇದೆ ನೋಡಿ. ಇದು ಪ್ರೊಫೆಂಡರ್ ಅಂತ ಕಿಂಗ್ ಸೀರೀಸ್ ಸಸ್ಪೆನ್ಷನ್. ಇದು ನಿಮ್ಗೆ ಇಂಡಿಯಾದಲ್ಲೇ ಸಿಗುತ್ತೆ, ಆದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಥೈಲ್ಯಾಂಡ್ ಇಂದ ತರಿಸಿದ್ದು. ಇದರಲ್ಲಿ ನೀವು ಕಂಪ್ಲೀಟ್ ಆಗಿ ಅಡ್ಜಸ್ಟ್ ಮಾಡ್ಕೋಬಹುದು. ಸಸ್ಪೆನ್ಷನ್ ಅನ್ನ ಹಾಕಿದ್ದು ಬೇರೆನೆ ಕತೆ ಗುರು. ಮನೆಯವರೆಲ್ಲ ನೋಡ್ತಾರೆ. ಈ ಕಾರ್ನಲ್ಲಿ ಆಗಿರುವಂತ ಪ್ರತಿಯೊಂದು ಕೆಲಸನೂ ಇನ್ಕ್ಲೂಡಿಂಗ್ ಸ್ಟಿಕ್ಕರ್ಸ್ ಪವರ್ ಆಡ್ ಅಲ್ಲಿ ಆಗಿರೋದು. ನಿಮ್ಗೆ ಅಲ್ಲಿ ಕಾಣ್ತಿದ್ಯಾ ಪವರ್ ಆಡ್ ಕಸ್ಟಮ್ಸ್ ಅಂತ? ಆಕ್ಚುಲಿ ಕಾಣಿಸೋದಿಲ್ಲ, ಇನ್ ಪರ್ಸನ್ ಕಾಣುತ್ತೆ ನೋಡಿ. ನಾನೇನಕ್ಕೆ ಮ್ಯಾಟ್ ಬ್ಲಾಕ್ ಅಲ್ಲಿ ಸ್ಟಿಕ್ಕರ್ ಗಳನ್ನ ಹಾಕಿದೀನಿ ಅಂದ್ರೆ ಕಾರು ಸ್ವಲ್ಪ ಕ್ಲೀನ್ ಆಗಿ ಕಾಣುತ್ತೆ. ಬೇರೆ ಕಲರ್ ಅಲ್ಲಿ ಹಾಕ್ಬಿಟ್ರೆ ಸ್ಟಿಕ್ಕರ್ ಗಳು ಎತ್ ಕಾಣುತ್ತೆ. ನನಗೆ ನಮ್ಮ ಕಂಪನಿ ಹೆಸರಿಗಿಂತ ನಾವು ಮಾಡಿರುವಂತ ಕೆಲಸ ಮಾತಾಡಬೇಕು. ಜೊತೆಗೆ ಲೋಗೋಗಳನ್ನ ಕೂಡ ಮ್ಯಾಟ್ ಬ್ಲಾಕ್ ಮಾಡಿದೀವಿ. ಇಲ್ಲಿ ಒಂದು ಸ್ಟಿಕ್ಕರ್ ಇದೆ, ಇದೇನು ಅಂತ ನೀವೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಫುಲ್ ಫೀಲ್ ಆಗ್ತಿದ್ಯಾ ನಿಮ್ಗೆ? ಎಕ್ಸ್ಟ್ರಾ 50 bhp 50 ನ್ಯೂಟನ್ ಮೀಟರ್ ಟಾರ್ಕ್ ಇದನ್ನ ಕೊಡ್ತಾ ಇರೋದು. ನಾನು ಓಕೆ ಅಂತ ಅನ್ಸೋ ಟೈಮಲ್ಲಿ ಒಂದು ಈಗ ಬೇಕು ಅನ್ನಿಸ್ತಿದೆ, ಏನು ಅಂದ್ರೆ ಬ್ರೇಕ್. ನಾನು ಮುಂದ್ಗಡೆ ಬ್ರೆಂಬೋಗೆ ಅಪ್ಗ್ರೇಡ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಹಿಂದ್ಗಡೆನೂ ಕೂಡ ಡಿಸ್ಕ್ ಬ್ರೇಕ್ ಕನ್ವರ್ಷನ್ ಮಾಡುವಂತ ಪ್ಲಾನ್ ಇದೆ. ಈ ವಿಡಿಯೋನ ಹೊಸದಾಗಿ ನೋಡ್ತಿರೋರು ಏನ್ ಅನ್ಕೋತಾರೆ ಅಂದ್ರೆ ಟಾಕ್ಸಿಕ್ ಸಿನಿಮಾಗೋಸ್ಕರ ಇವನು ಇದನ್ನ ಬಿಲ್ಡ್ ಮಾಡಿದಾನೆ ಅಂತ. ಟಾಕ್ಸಿಕ್ ಸಿನಿಮಾ ಟೈಟಲ್ ಅನೌನ್ಸ್ ಆಗುವಂತ ಸುಮಾರು ತಿಂಗಳು ಮುಂಚೆನೆ ನಾನು ಗಾಡಿ ಮೇಲೆ ಟಾಕ್ಸಿಕ್ ಅಂತ ಹಾಕಿದ್ದೆ. ಏನಕ್ಕೆ ಅಂದ್ರೆ ನಮ್ಮ ಹಿತಾಶತ್ರುಗಳು ನನಗೆ ಟಾಕ್ಸಿಕ್ ಕನ್ನಡಿಗ ಅಂತ ಹೆಸರು ಕೊಟ್ಟಿದ್ರು. ನಿಮ್ಮ ಲೈಫಲ್ಲಿ ಮಾಡಿರೋಂಥ ಬೆಸ್ಟ್ ಕೆಲಸ ಅದೇ ಅನ್ಸುತ್ತೆ. ಅಟ್ಲೀಸ್ಟ್ ನಿಮ್ಮ ಜೀವನ ಇದಕ್ಕಾದ್ರೂ ಉಪಯೋಗ ಆಯ್ತು. ಅವ್ರ ಲೈಫಲ್ಲಿ ಅವ್ರ ಮಕ್ಕಳಿಗಿಟ್ಟಿರೋ ಹೆಸರು ಅಷ್ಟು ಉಪಯೋಗಕ್ಕೆ ಬಂದಿಲ್ಲ ಅನ್ಸುತ್ತೆ. ನನ್ನ ಜಿಪ್ಸಿಯಲ್ಲಿ ನಾನು ಕೂತ್ಕೊಳ್ಳೋ ಕಡೆ ದೊಡ್ಡದಾಗಿ ಟಾಕ್ಸಿಕ್ ಅಂತ ಸ್ಟಿಕ್ಕರ್ ಇರುತ್ತೆ. ಹೈಲೆಕ್ಸ್ ಅಲ್ಲೂ ಇದೆ ನೋಡಿ, ತುಂಬಾ ಹತ್ರ ಬಂದ್ರೆ ಕಾಣುತ್ತೆ. ಆ ಜಿಪ್ಸಿನ ಜನ ನಂದು ಅಂತ ಕಂಡಿಡಿತಾ ಇದ್ದು ಟಾಕ್ಸಿಕ್ ಸ್ಟಿಕ್ಕರ್ ಇಂದ, ಕಲರ್ ಇಂದ ಕಂಡಿಡಿತಾರೆ, ವೀಲ್ಸ್ ಇಂದ ಕಂಡಿಡಿತಾರೆ, ನಂಬರ್ ಇಂದ ಕಂಡಿಡಿತಾರೆ. ಸೊ ಸೈಡ್ ಅಲ್ಲಿ ದೊಡ್ಡದಾಗಿ ಟಾಕ್ಸಿಕ್ ಅಂತ ನೇಮ್ ಬರ್ಸೋ ಅವಶ್ಯಕತೆ ಇರಲಿಲ್ಲ. ಆದ್ರೆ ನಾವು ಬಿಡ್ತೀವ, ಹಿಂದ್ಗಡೆ ಹಾಕಿದೀವಿ ನೋಡಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಸ್ಪೆಷಾಲಿಟಿ ಏನು ಅಂದ್ರೆ ಹಿಂದೆಯಿಂದ ಟಾಕ್ಸಿಕ್ ಅಂತ ಸ್ಟ್ರೈಟ್ ಆಗಿ ಕಾಣುತ್ತೆ, ಮಿರರ್ ಅಲ್ಲಿ ನೋಡಿದ್ರು ಟಾಕ್ಸಿಕ್ ಅಂತ ಸ್ಟ್ರೈಟ್ ಆಗಿ ಕಾಣುತ್ತೆ. ಇನ್ನ ಇದ್ರಲ್ಲಿ ಇರುವಂತ ಡೀಟೈಲಿಂಗ್ ವಿಚಾರಕ್ಕೆ ಬಂದ್ರೆ ಬ್ರೇಕ್ ಕ್ಯಾಲಿಪರ್ಸ್ ನ ರೆಡ್ ಮಾಡಿದೀವಿ. ಇದರಲ್ಲಿ ಅಪ್ಪರ್ ಕಂಟ್ರೋಲ್ ಆರ್ಮ್ ರೆಡ್ ಕಲರ್ ಆಪ್ಷನ್ ಇಂದ ತರಿಸಿರೋದು. ಕ್ಲಾಂಪ್ ಗಳು ಸಿಲ್ವರ್ ಇತ್ತು, ಅದನ್ನು ಬ್ಲಾಕ್ ಮಾಡಿದೀವಿ ನೋಡಿ. ಈ ಪೋರ್ಷನ್ ಬ್ಲಾಕ್ ಆಗಿದೆ, ಈ ಪೋರ್ಷನ್ ಬ್ಲಾಕ್ ಆಗಿದೆ, ಇದು ಬ್ಲಾಕ್ ಆಗಿದೆ. ಸೊ ಇದು ಒಂದನ್ನ ಬ್ಲಾಕ್ ಮಾಡೋದಕ್ಕೋಸ್ಕರ ಈ ಕಂಪ್ಲೀಟ್ ಪೋರ್ಷನ್ ರಿಮೂವ್ ಮಾಡಬೇಕಿತ್ತು. ಇದರಲ್ಲಿ ಇರುವಂತ ಡಸ್ಟ್ ಬಿನ್ ರೆಡ್ ಬ್ಲಾಕ್ ಇದೆ. ಜೊತೆಗೆ ನೀವು ಇಲ್ಲಿ ಏನು ಲೈಟ್ ನ ನೋಡ್ತಾ ಇದ್ರೆ ಇದು ರೀಡಿಂಗ್ ಲ್ಯಾಂಪ್ಸ್, ಇದನ್ನು ರೆಡ್ ಕಲರ್ ಮಾಡಿದೀವಿ. ಇಲ್ಲಿ ಇಂಟೀರಿಯರ್ ಅಲ್ಲೂ ರೆಡ್ ಲೈಟ್ ಇದೆ. ಒಂದು ಎಮರ್ಜೆನ್ಸಿಗೆ ಹ್ಯಾಲೋಜನ್ ಇಟ್ಕೊಂಡಿದೀವಿ, ಅದ್ ಬಿಟ್ರೆ ಏನೆಲ್ಲ ಕಂಪ್ಲೀಟ್ ರೆಡ್ ಗುರು. ಬಟನ್ಸ್ ರೆಡ್ ಕಲರ್ ಮಾಡಿದೀವಿ. ಆದ್ರೆ ಇದ್ರಲ್ಲಿ ಜಾಸ್ತಿ ಕಷ್ಟ ಆಗಿದ್ ಯಾವಾಗ ಅಂದ್ರೆ ಸೀಟ್ ಬೆಲ್ಟ್ ಗಳನ್ನ ರೆಡ್ ಮಾಡೋದಕ್ಕೆ ಸಾಕಾಗೋಯ್ತು ಗುರು. ಈ ಸೀಟ್ ಬೆಲ್ಟ್ ಬ್ಲಾಕೇ ಇತ್ತು, ನಾವೇನ್ ಚೇಂಜ್ ಮಾಡ್ಲಿಲ್ಲ. ಆದ್ರೆ ಇದು ಒಂದು ಪೋರ್ಷನ್ ಅನ್ನ ಬ್ಲಾಕ್ ಮಾಡಕ್ಕೆ ಹಿಂದ್ಗಡೆ ಕಂಪ್ಲೀಟ್ ಅಸೆಂಬ್ಲಿನೇ ತೆಗ್ದಿದ್ದು ಗುರು. ಡಿಸ್ಮ್ಯಾಂಡ್ಲಿಂಗ್ ಮಾಡಿ ಆಗಕ್ಕೆ ಒಂದು 30,000 ರೂಪಾಯಿ ಚಾರ್ಜ್ ಮಾಡಕ್ಕಾಗತ್ತೆ ಇದು.
ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ವೆಸ್ಟ್ ಕೋಸ್ಟ್ ಕಸ್ಟಮ್ಸ್, ಆರೆಂಜ್ ಕೌಂಟಿ ಕಸ್ಟಮ್ಸ್, ಓವರ್ ವರ್ಲ್ಡ್ ಅಂತ ಶೋಸ್ ಗಳನ್ನ ನೋಡ್ತಾ ಇದ್ದೆ. ಲೈಫ್ ಅಲ್ಲಿ ನನಗೊಂದು ಡ್ರೀಮ್ ಇತ್ತು ಗುರು, ನಾನು ಆತರ ಕಸ್ಟಮ್ ಶಾಪ್ ಓಪನ್ ಮಾಡ್ಬೇಕು, ಕಾರ್ಗಳನ್ನ ಗಾಡಿಗಳನ್ನ ಮಾಡಿಫೈ ಮಾಡ್ಬೇಕು ಅಂತ. ಇವತ್ತು ನಾನು ಆತರ ಕಸ್ಟಮೈಸ್ ಮಾಡಿರೋಂತ, ಮಾಡಿಫೈ ಮಾಡಿರೋಂತ ನನ್ನ ಸ್ವಂತ ಕಾರಲ್ಲಿ ಕೂತು ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಯೂಟ್ಯೂಬ್ ಅಲ್ಲಿ ಎಷ್ಟು ಮಜಾ ಬರ್ತಿತ್ತು ಅಷ್ಟೇ ಮಜಾ, ಅದಕ್ಕಿಂತ ಜಾಸ್ತಿ ಮಜಾ ನನ್ ಗರಾಜ್ ಅಲ್ಲಿ ಬರ್ತಿದೆ. ಕಾರ್ಗಳ ಮೇಲೆ ವರ್ಕ್ ಮಾಡೋದು ತುಂಬಾನೇ ಕಷ್ಟ, ಆದ್ರೆ ಒಂದ್ ಸಲ ಆ ವರ್ಕ್ ಮುಗಿದ್ಮೇಲೆ ಅದೊಂದು ಖುಷಿ ಸಿಗುತ್ತಲ್ಲ. ಸೂಪರ್. ಸ್ಟೇರಿಂಗ್ ವೀಲ್ ಮೇಲೆ ಇರೋ ಟೊಯೋಟಾ ಲೋಗೋನು ಬ್ಲಾಕ್ ಆಗಿದೆ. ಇದು ಕ್ರೋಮ್ ಇತ್ತು, ಇದು ಬ್ಲಾಕ್ ಆಗಿದೆ. ಇಲ್ಲಿ GR ಎಡಿಷನ್ ಸ್ಟಿಕ್ಕರ್ ಇದೆ ನೋಡಿ. ಒಳಗಡೆಯಿಂದ ನೋಡಿದ್ರೆ ನಿಮ್ಗೆ ಪವರ್ ಆಡ್ ಕಸ್ಟಮ್ಸ್ ಅಂತ ಸಖತ್ತಾಗಿ ಕಾಣುತ್ತೆ. ಬಿಸಿಲಲ್ಲಿ ನಿಲ್ಸಿದಾಗ ಶಾಡೋ ಬಿದ್ದಾಗ ಸೀಟ್ ಮೇಲೆ ಕಾಣುತ್ತೆ ಪವರ್ ಆಡ್ ಕಸ್ಟಮ್ಸ್ ಅಂತ. ಹೊರಗಡೆಯಿಂದ ನೋಡಿದ್ರೆ ಕಾಣಿಸೋದಿಲ್ಲ. ಈ ಹೈಲೆಕ್ಸ್ ನ ಬಿಲ್ಡ್ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಆಗಿದೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದ್ರೆ ದುಡ್ಡಿಗಿಂತ ಜಾಸ್ತಿ ಖರ್ಚಾಗಿರೋದು ಟೈಮು, ಎಫರ್ಟ್, ಲೇಬರ್. ಅದಕ್ಕೆ ಬೆಲೆ ಕಟ್ಟಕ್ ಆಗೋದಿಲ್ಲ. ಈ ಕಾರ್ನ ನಾನು ತಗೊಂಡು ಇಲ್ಲಿ ನಿಲ್ಸಿರ್ಬೋದು, ಆದ್ರೆ ಈ ಕಾರು ಇಷ್ಟು ಚೆನ್ನಾಗಿ ಬರೋದಕ್ಕೆ ನಮ್ಮ ಪವರ್ ಆಡ್ ಅಲ್ಲಿರುವಂತ ಮೆಕ್ಯಾನಿಕ್ಸ್, ಮ್ಯಾನೇಜರ್ಸ್, ಪೇಂಟ್ ಕೆಲಸ ಮಾಡೋರು, PPF ವ್ರಾಪ್ ಮಾಡೋರು, ನಮ್ಮ ಎಲೆಕ್ಟ್ರಿಷಿಯನ್, ಎಲ್ರು ಕಾರಣ. ಆದ್ರೆ ಈ ಸಾಧನೆಗೆ ಕಾರಣ ನಾನಲ್ಲ, ಇವರು. ಸೊ ಇವಾಗ ಈ ಕಲರ್ ಬಗ್ಗೆ ಮಾತಾಡೋದಾದ್ರೆ, ಇದು ಪೇಂಟ್ ಅಲ್ಲ, ಇದು ವ್ರಾಪ್. PPF ಬೇರೆ ಬೇರೆ ಇರುತ್ತೆ. ನಾನು ಯೂಶಲಿ ಕಾರ್ಗೆ PPF ಮಾಡಿಸಿರ್ಲಿಲ್ಲ. ಸುಮಾರು ಕಡೆ ಸ್ಕ್ರಾಚಸ್ ಗಳಿತ್ತು. ಕಾರ್ನ ಕಂಪ್ಲೀಟ್ ಆಗಿ ಪಾಲಿಶ್ ಮಾಡಿ ಫಸ್ಟ್ ಇದ್ದಂತ ಸ್ಕ್ರಾಚಸ್ ಗಳನ್ನ ರಿಮೂವ್ ಮಾಡಿ ವ್ರಾಪ್ ಹಾಕಿರೋದು. ಈ ಕಾರ್ನ ಯಾರು ನೋಡಿದ್ರು ವ್ರಾಪ್ ಅಂತ ಹೇಳೋದಿಲ್ಲ, ಅಷ್ಟು ಕಂಪ್ಲೀಟ್ ಆಗಿ ಒಳಗಡೆ ಟಕ್ ಮಾಡಿರೋದು. ನಿಮ್ಗೆ ವ್ರಾಪ್ ಅಂತ ಗೊತ್ತಾಗೋದು ಎಲ್ಲಿ ಗೊತ್ತಾ? ಈ ಲೊಕೇಶನ್ ಅಲ್ಲಿ. ಅದನ್ನ ಬಿಟ್ರೆ ಕೆಲಸ ಮಾತ್ರ ಪರ್ಫೆಕ್ಟ್ ಆಗಿದೆ. ನೀವೇನಾದ್ರೂ ನಿಮ್ಮ ಕಾರ್ಗಳದ್ದು ಪೇಂಟ್ ಪ್ರೊಟೆಕ್ಷನ್ ಮಾಡಬೇಕು ಅಂದ್ರೆ ವ್ರಾಪ್ ಗಿಂತ ಬೆಟರ್ PPF ಹೋಗಿ. ಇವಾಗ PPF ಅಲ್ಲೇನೆ ಕಲರ್ PPF ಗಳು ಬಂದಿದೆ. ಇಲ್ಲ ಅಂದ್ರೆ ಗ್ರಾಫಿನ್ ಕೋಟಿಂಗ್ ಮಾಡಿಸಬಹುದು. ಈ ಕಾರ್ನಲ್ಲಿ ನಾವೇನು ಟ್ಯೂನ್ ಮಾಡಿದ್ವಿ, ಅದಕ್ಕೊಂದು ಏರ್ ಫಿಲ್ಟರ್, ಒಂದು ಪರ್ಫಾರ್ಮೆನ್ಸ್ ಆಯಿಲ್ ಬೇಕಿತ್ತು. ನಾವು ಫಸ್ಟ್ BMC ಏರ್ ಫಿಲ್ಟರ್ ಹಾಕಿದ್ದು, ಅದಾದ್ಮೇಲೆ ಪಕ್ಕಿಲೋ ಕೂಲೆಂಟ್ ಹಾಕಿದ್ವಿ, ಪಕ್ಕಿಲೋ ಇಂಜಿನ್ ಆಯಿಲ್ ಹಾಕಿದ್ವಿ. ನನಗೆ ಈ ಕಾರಲ್ಲಿ ಇಷ್ಟ ಆಗಿರುವಂತ 2 ವಿಚಾರ ಅಂದ್ರೆ, ಒಂದು ರೆಡ್ ಕಲರ್ ಸೀಟ್ ಬೆಲ್ಟ್, ಇನ್ನೊಂದು ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ಕಾರ್ಗೆ ಹಾಕಿರುವಂತ ಟಿಂಟ್. ನೀವು ಬಾನೆಟ್ ಅಲ್ಲೇ ನೋಡಬಹುದು ಯಾವ ರೇಂಜ್ ಗೆ ಸನ್ಲೈಟ್ ಹೊಡಿತಿದೆ ಅಂತ. ಆದ್ರೆ ಇಂಟೀರಿಯರ್ ಹೆವಿ ಕೂಲ್ ಇದೆ. ಇದರಲ್ಲಿ ನಾವು ಎವ್ರಿ ಡೆನಿಸನ್ ಟಿಂಟ್ ಹಾಕಿರೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾರ್ಮಲ್ ಟಿಂಟ್ ಗಳೆಲ್ಲ ನಿಮಗೆ ನಾರ್ಮಲ್ ಸನ್ ಗ್ಲಾಸಸ್ ತರ ಫೀಲ್ ಆಗುತ್ತೆ, ಆದ್ರೆ ಎವ್ರಿ ಡೆನಿಸನ್ ರೇಬನ್ ತರ ಫೀಲ್ ಆಗುತ್ತೆ ಗುರು. ಇದು ಅಂಡರ್ ಬಾಡಿ ಲೈಟ್ ನ ಕಂಟ್ರೋಲ್ ಮಾಡೋದಕ್ಕೆ ರಿಮೋಟ್. ರೆಡ್ ಇದೆ, ಯೆಲ್ಲೋ ಇದೆ, ಪ್ಯಾಟರ್ನ್ ಗಳು ಚೇಂಜ್ ಮಾಡಬಹುದು ನೋಡಿ ಇಲ್ಲಿ. ಇದು ಸ್ಟಾಕ್ ಬಲ್ಬು, ಹಿಂದ್ಗಡೆ ನಂಬರ್ ಪ್ಲೇಟ್ ಮೇಲೆ ಬರುತ್ತೆ. ಆಕ್ಚುಲಿ ನಂಬರ್ ಪ್ಲೇಟ್ ಮೇಲೆ ಇರುವಂತ ಲೈಟ್ ಕೂಡ ರೆಡ್ ಕಲರ್ ಮಾಡಿದೀವಿ. ಅಷ್ಟು ಮೈನರ್ ಡೀಟೇಲ್ ಬಿಟ್ಟಿಲ್ಲ. ಮಾತೇ ಇಲ್ಲ. ನೀವು ಲಾಸ್ಟ್ ಟೈಮ್ ನೋಡಿದಾಗ ಇಲ್ಲೊಂದು ಡ್ಯಾಶ್ ಕ್ಯಾಮ್ ಇತ್ತು, ಸದ್ಯಕ್ಕೆ ಅದನ್ನ ರಿಮೂವ್ ಮಾಡಿದೀವಿ. ಏನಕ್ಕೆ ಅಂದ್ರೆ ಫ್ರಂಟ್ ವಿಂಡ್ ಶೀಲ್ಡ್ ಕ್ರ್ಯಾಕ್ ಆಗಿತ್ತು, ಇದು ರೀಪ್ಲೇಸ್ ಮಾಡಿರೋದು. ಹಿಂದ್ಗಡೆ ಸೀಟ್ಗೆ ಒಂದು ಕ್ಲಾಂಪ್ ಹಾಕಿ ಮುಂದೆ ಪುಷ್ ಮಾಡಿ ಒಂಚೂರು ರಿಕ್ಲೈನ್ ಮಾಡಬಹುದಿತ್ತು. ಆ ತರ ಮಾಡಿದ್ರೆ ನೀ ರೂಮ್ ಕಮ್ಮಿ ಆಗುತ್ತೆ. ಸೊ ಸದ್ಯಕ್ಕೆ ನಾವು ಇದನ್ನ ಹಿಂಗೆ ಬಿಟ್ಬಿಟ್ಟಿದೀವಿ. ಆಕ್ಚುಲಿ ನಾವು ರೇರ್ ಸೀಟ್ ನ ಇದ್ರಲ್ಲಿ ಯೂಸೇ ಮಾಡೋದಿಲ್ಲ. ಈ ಬಿಲ್ಡ್ ನ ಮಾಡ್ಬೇಕಾದ್ರೆ ಸುಮಾರು ಚಾಲೆಂಜಸ್ ಬಂದಿತ್ತು. ಮೇನ್ ಏನು ಅಂದ್ರೆ ಈ ದೊಡ್ಡ ಟೈರ್ ಹಾಕೋದ್ರಿಂದ ಚಾಸಿಗೆ ಫ್ರಂಟ್ ಬಂಪರ್ ಗೆ ಟಚ್ ಆಗ್ತಿತ್ತು. ಸೊ ನಾವು ಸ್ವಲ್ಪ ಚಾಸಿ ಶೇವಿಂಗ್ ಮಾಡಿದೀವಿ. ಆಸ್ಟ್ರೇಲಿಯಾದಲ್ಲಿ GR ಎಡಿಷನ್ ಹೈಲೆಕ್ಸ್ ಗೆ ಬ್ಲಾಕ್ ರೂಫ್ ಬರುತ್ತೆ, ನಮ್ಮಲ್ಲಿ ವೈಟ್ ಕೊಟ್ಟಿರ್ತಾರೆ. ಸೊ ಕಂಪ್ಲೀಟ್ ಬ್ಲಾಕ್ ಔಟ್ ಮಾಡಿರೋದು. ಇದನ್ನ ನೀವು ಫಾರ್ಚುನರ್ ಅಲ್ಲಿ ಮಾಡಬೇಕು ಅಂದ್ರೆ, ಕ್ರೇಟಾ ಅಲ್ಲಿ ಮಾಡಬೇಕು ಅಂದ್ರೆ, ಥಾರ್ ಅಲ್ಲಿ ಮಾಡಬೇಕು ಅಂದ್ರೆ, ಅಥವಾ ಯಾವ್ದಾದ್ರು ಒಂದು SUV ನಲ್ಲಿ ಮಾಡಬೇಕು ಅಂದ್ರೆ ಹಿಂದ್ಗಡೆ ಡಿಕ್ಕಿ ಓಪನ್ ಆಗುತ್ತೆ, ರೂಫ್ ನ ಈಸಿಯಾಗಿ ಬಿಚ್ಕೊಂಡ್ಬಿಡ್ಬೋದು. ಆದ್ರೆ ಹೈಲೆಕ್ಸ್ ಅಲ್ಲಿ ಹಿಂದ್ಗಡೆ ಡಿಕ್ಕಿ ಇಲ್ಲ. ಇದನ್ನ ತೆಗೆದು ಹಾಕದೇನೆ ಒಂದು ದೊಡ್ಡ ಚಾಲೆಂಜಿಂಗ್ ಪಾರ್ಟ್ ಗುರು. ಅದಕ್ಕೆ ಇಲ್ಲಿ ಸೆಕೆ ನೀರ್ ಎಳಿತೈತೆ, ಬ್ಲಾಕ್ ಇನ್ನು ಧಗೆ. ಮಂಗಳೂರು ಹೋಗೋಣ, ಫಸ್ಟ್ ರೆಡಿ ಮಾಡಿಸ್ಬಿಟ್ಟು. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಲೈಫ್ ಅಲ್ಲಿ ನನ್ನ ಗೋಲ್ಗಳು, ಗುರಿಗಳೆಲ್ಲ ಯಾವ ರೇಂಜ್ ಜಾಸ್ತಿ ಆಗ್ಬಿಟ್ಟಿದೆ ಅಂದ್ರೆ, ಎಲ್ಲೋ ಒಂದ್ ಕಡೆ ನಾನು ನನ್ನ ಡ್ರೀಮ್ ಲೈಫ್ ನ ಬದುಕ್ತಾ ಇದ್ದೀನಿ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀನಿ ಗುರು. ಚಿಕ್ಕ ವಯಸ್ಸಿಂದಾನು ನನಗೆ ಇದ್ದಿದ್ದ ಆಸೆ ಏನು ಅಂದ್ರೆ, ಗರಾಜ್ ಅಲ್ಲಿ ಕೆಲಸ ಮಾಡ್ಬೇಕು, ಕಾರ್ಗಳನ್ನ, ಗಾಡಿಗಳನ್ನ ಬಿಲ್ಡ್ ಮಾಡ್ಬೇಕು ಅಂತ. ಇಷ್ಟು ದಿನ ನನ್ಗೆ ಗೊತ್ತಿಲ್ದೇನೋ ಅದನ್ನೇ ಮಾಡ್ಕೊಂಡ್ ಬಂದಿದ್ದೀನಿ. ನನಗದು ಇಷ್ಟು ದಿನ ರಿಯಲೈಸ್ ಆಗಿರ್ಲಿಲ್ಲ. ಈ ಕಾರ್ ನ ಬಿಲ್ಡ್ ಮಾಡದ್ಮೇಲೆ ನನಗೆ ಅರ್ಥ ಆಗ್ತಿದೆ, ಐ ಆಮ್ ಆಕ್ಚುಲಿ ಲಿವಿಂಗ್ ಮೈ ಡ್ರೀಮ್ ಲೈಫ್ ಅಂತ. ಕನಸು ಕಾಣಬೇಕಾದ್ರೆ ಬೇಲಿ ಹಾಕೋಬೇಡಿ, ಕೆಲಸ ಮಾಡಬೇಕು, ಕಷ್ಟ ಪಡಬೇಕು, ಒಳ್ಳೆ ದಾರಿಯಲ್ಲಿ ನಡೆದ್ರೆ ಎಲ್ಲರಿಗೂ ಸಿಗುತ್ತೆ. 1 of 1 ಆಗಬೇಕು ಅಂದರೆ ಇಷ್ಟೆಲ್ಲ ಎಫರ್ಟ್ ಹಾಕಲೇಬೇಕಾಗುತ್ತೆ. ಇನ್ನು ಇದ್ರ ಬಗ್ಗೆ ಮಾತಾಡೋದಾದರೆ, ZX4R ಒಂದು ಟಾಕ್ಸಿಕ್ ಬಿಲ್ಡ್ ಮುಗಿತಾ ಇದ್ದಂಗೆ ಇನ್ನೊಂದು ಟಾಕ್ಸಿಕ್ ಬಿಲ್ಡ್ ಸ್ಟಾರ್ಟ್ ಆಗುತ್ತೆ. ಇದಕ್ಕೆಲ್ಲ ದುಡ್ಡಲ್ಲಿಂದ ತರೋದು ಅಂತ ಯೋಚನೆ ಮಾಡಬೇಕಾದ್ರೆ ನಮಗೆ ಈ ಗಾಡಿ ಬೇರೆ ಕಾಣಿಸ್ತು. ಇಷ್ಟು ಒಳ್ಳೆ ಕಂಡೀಷನ್ ಗಾಡಿ ತಗೊಳ್ದೇ ಇರೋಕ್ಕಾಗತ್ತಾ? ಇಲ್ಲ, ಚಾನ್ಸೇ ಇಲ್ಲ.